ರೀತಿಯ ವಿದ್ಯಾರ್ಥಿಗಳೇ, ಇವಾಗ ಮೂರನೇ ಅಧ್ಯಾಯವನ್ನು ಅಭ್ಯಸಿಸಬೇಕಾಗಿದೆ. ಸೊ ಮೂರನೇ ಅಧ್ಯಾಯದ ಒಂದು ಶೀರ್ಷಿಕೆ ಭಾರತದಲ್ಲಿ ಆಡಳಿತ ಯಂತ್ರ ಅಥವಾ ಯಂತ್ರಾಂಗ, ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನರಿ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಅಧ್ಯಾಯ. ಈ ಅಧ್ಯಾಯದೊಳಗಡೆ ನಾವುಗಳು ಸಾಕಷ್ಟು ಅಭ್ಯಾಸಿಸಬೇಕಾಗಿದೆ. ಸೊ ಒಂದು ಆಡಳಿತ ಯಂತ್ರ ಹೆಂಗೆ ನಡೆಯುತ್ತೆ, ಆಡಳಿತದ ಅರ್ಥ, ವ್ಯಾಖ್ಯಾನ ಮತ್ತು ಭಾರತದಲ್ಲಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಏನಿದೆ, ಅದರ ಜೊತೆಗೆ ಭಾರತ ದೇಶದಲ್ಲಿದ್ದಂತಹ ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ಆಡಳಿತಗಳು ಹೆಂಗೆ ರನ್ ಆಗ್ತವೆ, ಅದರ ಜೊತೆಗೇ CAT ಕ್ಯಾಟ್ ಮತ್ತು KAT ಕ್ಯಾಟ್ಗಳ ಬಗ್ಗೆ, ಅದು ಕೇಂದ್ರೀಯ ಆಡಳಿತ ನ್ಯಾಯಮಂಡಳಿ, ರಾಜ್ಯ ಆಡಳಿತ ನ್ಯಾಯಮಂಡಳಿ ಬಗ್ಗೆ. ದೆನ್ ಅದರ ಮುಂದೆ ಹೋದ್ಮೇಲೆ UPSC ಮತ್ತು KPSC, ಕರ್ನಾಟಕ ಲೋಕಸೇವಾ KPSC, ದೆನ್ ಕೇಂದ್ರೀಯ ಲೋಕಸೇವಾ ಆಯೋಗ UPSC. ಇವುಗಳ ಬಗ್ಗೆ ನಾವು ಈ ಅಧ್ಯಾಯದೊಳಗಡೆ ಕಲಿಬೇಕಾಗಿದೆ. ಇಷ್ಟು ವಿಚಾರಗಳನ್ನು ಈ ಅಧ್ಯಾಯ ಒಳಗೊಂಡಿದೆ. ಸೊ ಇವಾಗ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಭಾರತದ ಆಡಳಿತ ಯಂತ್ರ ಅಂತಕ್ಕಂಥದ್ದಕ್ಕೆ ಅಧ್ಯಾಯದೊಳಗಡೆ ಇದರ ಅರ್ಥ ನೋಡಬೇಕು ಅಂತ ಹೇಳಿದರೆ, ಇಲ್ಲ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಇಂಗ್ಲೀಷ್ ಪದ. ಇದು ಅಡ್ಮಿನಿಸ್ಟ್ರೇಷನ್, ಇಟ್ ಈಸ್ ಅ ಇಂಗ್ಲೀಷ್ ವರ್ಡ್, ಡಿರೈವ್ಡ್ ಫ್ರಮ್ ಇಂಗ್ಲೀಷ್ ವರ್ಡ್. ಇದು ಮೂಲತಃ ಲ್ಯಾಟಿನ್ ವರ್ಡ್. ಇದು ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಪದ, ಮೂಲ ಪದ ಲ್ಯಾಟಿನ್ ಪದ ಯಾಡ್ ಮತ್ತು ಮಿನಿಸ್ಟರ್ ಅಂತಕ್ಕಂಥ ಎರಡು ಶಬ್ದಗಳಿಂದ ಕೂಡಿದೆ. ಯಾಡ್ ಮತ್ತು ಮಿನಿಸ್ಟರ್ ಅಂತಕ್ಕಂಥ ಎರಡು ಪದಗಳಿಂದ ಬಂದಿದೆ. ಯಾಡ್ ಅಂದರೆ ಏನು ಅಂದರೆ ಸಾರ್ವಜನಿಕ ಅಥವಾ ಪಬ್ಲಿಕ್ ಅಂತಕ್ಕಂಥ ಅರ್ಥ. ಮಿನಿಸ್ಟರ್ ಅಂತಂದರೆ ಸರ್ವೀಸ್ ಅಂತ ಅರ್ಥ. ಅಂದರೆ ಸಾರ್ವಜನಿಕ ಸೇವೆ ಅಥವಾ ಸರ್ಕಾರವನ್ನು ನಡೆಸುವುದನ್ನು ನಾವು ಅಡ್ಮಿನಿಸ್ಟ್ರೇಷನ್ ಅಂಥೇಳಿ ಕರಿತೀವಿ ಅಂತಕ್ಕಂಥ ಅರ್ಥವನ್ನು ನೀಡುತ್ತೆ. ಅದಕ್ಕೆ ಭಾಳಷ್ಟು ಸರಳವಾಗಿ ಇದಕ್ಕೆ ಸೈಮನ್ ಅಂತಕ್ಕಂಥವ್ರು ಒಂದು ವ್ಯಾಖ್ಯಾನ ನೀಡ್ತಾರೆ. ಏನು ಅಂತ ಹೇಳಿದರೆ, ಸಾಮಾನ್ಯ ಗುರಿಗಳನ್ನು ಈಡೇರಿಸಲು ಸಂಘಟಿತ ಗುಂಪು ಕೈಗೊಳ್ಳತಕ್ಕಂಥ ಚಟುವಟಿಕೆಗಳನ್ನು ಆಡಳಿತ ಅಂಥೇಳಿ ಕರಿತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಆಡಳಿತ ವರ್ಗ ಇರಲಾರದೆ ಯಾವೊಂದು ಸರ್ಕಾರವೂ ಸಹ ತನ್ನ ಕಾರ್ಯಗಳನ್ನು ವ್ಯವಸ್ಥಿತ ರೀತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾವು ನಾಗರಿಕ ಸೇವಾ ವರ್ಗವನ್ನು, ಆಡಳಿತ ವರ್ಗವನ್ನು ಸರ್ಕಾರದ 4ನೇ ಅಂಗ ಅಂತ ಕರಿತೀವಿ. ಸೊ ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅದರ ಜೊತೆಗೆ ಈ ಅಂಗವನ್ನು ನಾವೇನಂತ ಕರಿತೀವಿ, ನಾಗರಿಕ ಸೇವಾ ವರ್ಗನ 4ನೇ ಅಂಗ ಅಂಥೇಳಿ ಕರಿತೀವಿ. ಎಸ್ ವಿದ್ಯಾರ್ಥಿಗಳೇ, ಈ 3ನೇ ಅಧ್ಯಾಯದೊಳಗಡೆ ಬರ್ತಕ್ಕಂತಹ ಪ್ರಮುಖವಾಗಿ ಈ 5 ಅಂಕಕ್ಕೆ ಬರ್ತಕ್ಕಂಥ ಮತ್ತು ಪ್ರಥಮವಾಗಿ ಬರ್ತಕ್ಕಂಥದ್ದು ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಭಾಳ ಸಾರಿ ಪರೀಕ್ಷೆ ಒಳಗಡೆ ನಿಮಗೆ ಕೇಳ್ತಾನೆ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತಕ್ಕಂಥದ್ದನ್ನು 5 ಅಂಕಕ್ಕೆ ಕೇಳ್ತಾನೆ. ಸೊ ಹಾಗಾಗಿ ಈ ಲಕ್ಷಣಗಳನ್ನು ನೋಡೋಣ. ಸೊ ಈ ನಾಗರಿಕ ಸೇವಾ ವರ್ಗದ ಲಕ್ಷಣ ನೋಡಬೇಕು ಅಂಥೇಳಿ ಅದಕ್ಕಿಂತ ಪೂರ್ವದೊಳಗಡೆ ಈ ನಾಗರಿಕ ಸೇವಾ ವರ್ಗವನ್ನು ನಾವು ಶಾಶ್ವತ ಕಾರ್ಯಾಂಗ ಅಂತಲೂ ಕೂಡ ಕರಿತೀವಿ. ರಾಜಕೀಯ ಕಾರ್ಯಾಂಗ, ಶಾಶ್ವತ ಕಾರ್ಯಾಂಗ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕರಿತೀವಿ. ಸೊ ನಿಮಗೆ ಕೇಳಿದ್ರೆ ಕೇಳ್ಬೋದು, ಕಾರ್ಯಾಂಗದ ಶಾಶ್ವತವಾಗಿರ್ತಕ್ಕಂಥ ಅಂಗ ಯಾವುದಂದರೆ, ಇಲ್ಲಿರ್ತಕ್ಕಂತಹ ಆಯ್ಕೆಯಾಗಿ ಬಂದಿರತಕ್ಕಂಥ ಇದೇನು ಅಂಗ ಇದೆ ಅದನ್ನು ನಾವು ರಾಜಕೀಯ ಕಾರ್ಯಾಂಗ ಮತ್ತು ಕಾನೂನು ಏನಂತ ಕರಿತೀವಿ, ನಾಗರಿಕ ಸೇವಾ ವರ್ಗವನ್ನು ಇದು ಶಾಶ್ವತ ಕಾರ್ಯಾಂಗವಾಗಿ ಕೆಲಸ ನಿರ್ವಹಣೆ ಮಾಡುತ್ತೆ. ರಾಜಕೀಯ ಕಾರ್ಯಾಂಗ 5 ವರ್ಷ ಮಾತ್ರ ಅದು ಅಧಿಕಾರದಲ್ಲಿ ಇರುತ್ತೆ ಮತ್ತು ಅಧಿಕಾರ ಮುಗಿದ ತಕ್ಷಣ ಅದು ಮತ್ತೆ ಹೊರಗೆ ಹೋಗುತ್ತೆ. ಚುನಾವಣೆಯಲ್ಲಿ ಆಯ್ಕೆ ಬಂದ ಮೇಲೆ ಮತ್ತೆ ಅದು ಕಾರ್ಯನಿರ್ವಹಣೆ ಮಾಡುತ್ತೆ. ಬಟ್ ಇದು ಹಾಗಲ್ಲ, ಇದು ಪರ್ಮನೆಂಟ್ ಬಾಡಿ. ಇದು ಒಂದು ಸಲ ಆಯ್ಕೆ ಆಗಿ ನೇಮಕ ಆದಮೇಲೆ ಅದು ತಮ್ಮ ರಿಟೈರ್ಮೆಂಟ್ ಆಗೋವರೆಗೆ ಅವ್ರು ಇರ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಸೂಚಿಸುತ್ತೆ. ಸೊ ಈ 1 ಬೈ 1 ಈ ಥರ ಲಕ್ಷಣಗಳನ್ನು ನೋಡೋಣ. ವೃತ್ತಿನಿರತ ವರ್ಗ ಅಂದರೆ ನಾಗರಿಕ ಸೇವಾ ವರ್ಗ ಇದು ವೃತ್ತಿನಿರತ ವರ್ಗ. ಇದು ಹೆಂಗೆ ಅಂತ ಹೇಳಿದರೆ, ಯಾವ ರೀತಿಯಾಗಿ ಶಿಕ್ಷಕರು ದಿನನಿತ್ಯ ಬಂದು ಪಾಠ ಪ್ರವಚನವನ್ನು ಮಾಡ್ತಾರೋ ಶಾಲೆಗೆ ಬಂದು, ಅದೇ ರೀತಿ ನಾಗರಿಕ ಸೇವಾ ಸಿಬ್ಬಂದಿ ವರ್ಗವೂ ಸಹ, ಆಡಳಿತ ವರ್ಗವೂ ಸಹ ದಿನನಿತ್ಯ ಕಚೇರಿಗಳಿಗೆ ಹೋಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಅವರ ಕೆಲಸ. ಹಾಗಾಗಿ ವೃತ್ತಿನಿರತ ವರ್ಗ ಅದೇ ಅವರ ಕೆಲಸ. ಸೊ ಆ ಕೆಲಸ ಮಾಡುವುದಕ್ಕಾಗಿ ಸರ್ಕಾರದಿಂದ ಸಂಬಳವನ್ನು ಮತ್ತು ಸವಲತ್ತುಗಳನ್ನು ಪಡ್ಕೊಳ್ತಾರೆ. ಅಂದರೆ ಆ ಕೆಲಸ ಮಾಡಿದ್ದಕ್ಕಾಗಿ ಪರ್ಯಾಯವಾಗಿ ಸರ್ಕಾರ ಅವರಿಗೆ ಸಂಬಳವನ್ನು ನೀಡುತ್ತೆ. ಆ ಕಾರಣದಿಂದ ಅವ್ರೇನು ಮಾಡ್ತಾ ಇದ್ದಾರೆ, ಅದೇ ಒಂದು ವೃತ್ತಿ ನಿರತ ವರ್ಗ, ಅದೇ ಕೆಲಸ ಆಗಿ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಂಬರ್ 1. ಎರಡನೇದು ಅಂತ ಹೇಳಿದರೆ ಅಧಿಕಾರ ಶ್ರೇಣಿ ಪದ್ಧತಿ. ಈ ನಾಗರಿಕ ಸೇವಾ ವರ್ಗದೊಳಗಡೆ
ಎರಡನೇ ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ ಅಧಿಕಾರ ಶ್ರೇಣಿ ಪದ್ಧತಿ. ಶ್ರೇಣಿ ಅಂದರೆ ಹೈರಾರ್ಕಿಕಲ್ ಸಿಸ್ಟಮ್ ಅಂತ ಕರಿತೀವಿ. ಹೆಂಗೆ ಇದೆ ಹೈರಾರ್ಕಿಕಲ್ ಸಿಸ್ಟಮು ಅಂತ ಹೇಳಿದ್ರೆ ಏಣಿ ಶ್ರೇಣಿ ವ್ಯವಸ್ಥೆಯನ್ನು ಒಳಗೊಂಡಿದೆ. ಏಣಿ ಶ್ರೇಣಿ ಅಂದರೆ ಈ ರೀತಿ ಎ, ನಾವು ಎ ಅಂತ ಇದನ್ನು ಕರೆದೀವಿ ಅಂತ ಹೇಳಿದರೆ, ದೆನ್ ಬಿ, ದೆನ್ ಸಿ, ದೆನ್ ಡಿ, ಲಾಸ್ಟ್ ಒನ್ ಇ. ಸೊ ಹೈರಾರ್ಕಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಏನಂತಾರೆ ಚೈನಿಂಗ್ ಸಿಸ್ಟಮ್ ಇದೆ. ಒಬ್ಬ ಅಧಿಕಾರಿ ಕೆಳ ಅಧಿಕಾರಿಗೆ ಆದೇಶವನ್ನು ಪಾಸ್ ಮಾಡ್ತಾನೆ, ಆ ಅಧಿಕಾರಿ ಆ ಆದೇಶವನ್ನು ಪಾಲನೆ ಮಾಡಬೇಕಾಗತ್ತೆ. ಹಾಗಾಗಿ ಎಯಿಂದ ಬಿಗೆ, ಬಿಯಿಂದ ಸಿಗೆ, ಸಿಯಿಂದ ಡಿಗೆ, ಡಿಯಿಂದ ಇಗೆ ಈ ರೀತಿ ಅಧಿಕಾರ ಪ್ರವಹಿಸುತ್ತೆ. 1 by 1 ಕೆಳಗಡೆ ಮೇಲಿಂದ ಕೆಳಮುಖವಾಗಿ ಪ್ರವಹಿಸುತ್ತೆ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿದ್ದಿರ್ತಕ್ಕಂಥ ಈ ಅಂತ ಅಧಿಕಾರಿ ಏನಾದರೂ ಮೇಲಧಿಕಾರಿ ಹೇಳಬೇಕು ಅಂತ ಹೇಳಿದ್ರೆ ಆತ ಡಿನ ಅಪ್ರೋಚ್ ಮಾಡ್ತಾನೆ, ಡಿಯಿಂದ ಸಿಗೆ ಅಪ್ರೋಚ್ ಆಗುತ್ತೆ, ಸಿಯಿಂದ ಬಿಗೆ ಅಪ್ರೋಚ್ ಆಗುತ್ತೆ, ದೆನ್ ಲಾಸ್ಟ್ ಒನ್ ಎಗೆ ಅಪ್ರೋಚ್ ಆಗುತ್ತೆ. ಸೊ ಹೈರಾರ್ಕಲ್ ಈ ರೀತಿ ಮತ್ತು ಈ ರೀತಿ ಅಧಿಕಾರ ಪ್ರವಹಿಸುತ್ತೆ. ಸೊ ಆ ಕಾರಣದಿಂದ ನಾವೇನಂತೀವಿ ಅಧಿಕಾರ ಶ್ರೇಣಿ ಪದ್ಧತಿಯನ್ನು ಒಳಗೊಂಡಿದೆ ಅಂತಕ್ಕಂಥ ಇದು ಶ್ರೇಣಿ ಪದ್ಧತಿ. ಸೊ ನೆಕ್ಸ್ಟು ಅಂತೇಳಿದರೆ ರಾಜಕೀಯ ತಾಟಸ್ಥ್ಯ. ಸೊ ಅಂದರೆ ಇಲ್ಲಿದ್ದಂಥ ನಾಗರಿಕ ಸೇವಾ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಒಳಗಡೆ ಇಂಟರ್ಫಿಯೇಟ್ ಆಗೋದಿಲ್ಲ ಅಥವಾ ಅವರು ಭಾಗವಹಿಸೋದಿಲ್ಲ. ರಾಜಕೀಯದೊಳಗಡೆ ಭಾಗವಹಿಸಲಿಕ್ಕೆ ಅವ್ರಿಗೆ ಭಾಗವಹಿಸೋದಿಲ್ಲ ಅಥವಾ ರಾಜಕೀಯದೊಳಗಡೆ ಎಲ್ಲಿಯೂ ಕೂಡ ನಿಮಗೆ ಕಾಣೋದಿಲ್ಲ ಅಥವಾ ಕಾಣಸಿಗೋದಿಲ್ಲ. ರಾಜಕೀಯ ವೇದಿಕೆಗಳಲ್ಲಿ ಅಥವಾ ರಾಜಕೀಯ ಯಾವುದೇ ಕಾರ್ಯಕ್ರಮಗಳಲ್ಲಿ ಎಲ್ಲಿಯೂ ಕೂಡ ನಮ್ಮ ನಾಗರಿಕ ಸೇವಾ ಸಿಬ್ಬಂದಿ ವಹಿಸೋದಿಲ್ಲ, ಅದ್ರ ಬಗ್ಗೆ ಮಾತನಾಡುವುದಿಲ್ಲ. ಹಾಗಾಗಿ ರಾಜಕೀಯವಾಗಿ ತಟಸ್ಥವಾಗಿರ್ತಾರೆ, ಭಾಗವಹಿಸೋದಿಲ್ಲ, ಅದರ ಜೊತೆ ಕಾಣೋದಿಲ್ಲ. ಸೊ ಅದು ರಾಜಕೀಯ ತಾಟಸ್ಥ್ಯ. ದೆನ್ ಅನಾಮಧೇಯತೆ. ನಾಗರಿಕ ಸೇವಾ ಸಿಬ್ಬಂದಿ ವರ್ಗ ಕಾರ್ಯಾಂಗ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಏನು ಕೆಲಸ ಕೊಟ್ಟಿದ್ದೋ ಆ ಕೆಲಸಗಳನ್ನು ಮಾಡೋದು ಮಾತ್ರ ಅವ್ರ ಜವಾಬ್ದಾರಿ. ಅದರ ಶ್ರೇಯಸ್ಸು ಅಥವಾ ಜಯ ಅಪಜಯ ಅಥವಾ ಮತ್ತೇನಾದರೂ ಕೂಡ ಕೆಟ್ಟ ಹೆಸರು ಬಂದರೂ ಕೂಡ ಅದಕ್ಕೆ ಸಂಬಂಧ ಇಲ್ಲ. ಅವರು ಸರ್ಕಾರ ಏನು ಕೆಲಸ ಕೊಟ್ಟಿದನೋ ಆ ಕೆಲಸಗಳನ್ನು ಮಾತ್ರ ಅವರು ಚಾಚೂ ತಪ್ಪದೆ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯದರ ಆಗಲಿ, ಒಳ್ಳೆ ಕೀರ್ತಿ ಆದರೂ ಬರಲಿ ಅಥವಾ ಕೆಟ್ಟ ಹೆಸರಾದರೂ ಬರಲಿ, ಅದು ಸರ್ಕಾರಕ್ಕಿರುತ್ತೆ. ಆ ಕಾರಣದಿಂದ ಸೊ ನಾವೇನು ಕರಿತೀವಿ ಇದನ್ನು ಅನಾಮಧೇಯತೆ. ಎಲ್ಲಿ ಕೂಡ ನಾನು ಮಾಡಿದ್ದೇನೆ ಅಂತಕ್ಕಂಥದ್ದು ಹೇಳಿಕೊಳ್ಳುವುದಿಲ್ಲ ಮತ್ತು ಅವರು ಅದು ಒಳ್ಳೆಯ ಹೆಸರು ಬರುತ್ತೆ ನಾ ಮಾಡಿದ್ದೀನಿ ಅಂತೂ ಕೂಡ ಹೇಳೋದಿಲ್ಲ. ಸರ್ಕಾರ ಅವ್ರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದೋ ಆ ಜವಾಬ್ದಾರಿಯಿಂದ ನನ್ನ ಕೆಲಸವನ್ನು ಮಾಡ್ತಾಯಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ನಾವು ಎಲ್ಲಿಯೂ ಕೂಡ ಕೆಲಸವನ್ನು ಅವ್ರನ್ನ ಮಾಡಿದ್ದೀನಿ ಅಂತ ಹೇಳ್ಕೋದು. ಅದಕ್ಕೆ ಇವ್ರಿಗೆ ಇನ್ನೊಂದು ಹೆಸರಿದೆ, ಎಲೆಮರೆ ಕಾಯಿ ಅಂತ ಕರೀತೀವಿ ನಾವು. ಅಂದರೆ ಗಿಡದೊಳಗಡೆ ಹಣ್ಣು ಅಥವಾ ಕಾಯಿ ಇದೆ, ಬಟ್ ಅವು ಎಲೆಗಳಿಂದ ಮರೆಮಾಚಿಕೊಂಡಿವೆ. ಮರೆಮಾಚಿಕೊಂಡಿರೋದ್ರಿಂದ ಏನಾಗ್ತಾಯಿದೆ, ನಮ್ಗೆ ಕಾಣ್ತಾ ಇಲ್ಲ, ಮುನ್ನೋಟ ಕಾಣ್ತಾ ಇಲ್ಲ. ಎಲೆ ಕಾಯಿ ಇದೆ, ಎಲೆ ಮರೆಯಾಗಿದೆ. ಸೊ ಹಾಗಾಗಿ ನಾವೇನಂತೀವಿ ಅದಕ್ಕೆ ಅನಾಮಧೇಯತೆ. ಅವರೆಲ್ಲಿ ಕೂಡ ಹೆಸರನ್ನು ಬಯಸೋದಿಲ್ಲ ಅಂತಕ್ಕಂಥದ್ದು ಈ ಥರ ಇನ್ನೊಂದು ಲಕ್ಷಣ. ದೆನ್ ನಿಷ್ಪಕ್ಷಪಾತತೆ. ಅಂದರೆ ಇಲ್ಲಿ ಅವ್ರು ಯಾರು ಕೂಡ ಈ ಪಕ್ಷದ ಪರವಾಗಿ, ಆ ಪಕ್ಷದ ಪರವಾಗಿ, ಮತ್ತೊಂದು ಪಕ್ಷದ ಪರವಾಗಿ ಯಾರೂ ಕೂಡ ನಾಗರಿಕ ಸೇವಾ ಸಿಬ್ಬಂದಿವರೆಗೆ ಕೆಲಸ ಮಾಡೋದಿಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದು ಅವ್ರ ಜವಾಬ್ದಾರಿ. ಯಾವುದೇ ಪಕ್ಷದ ಪರವಾಗಿರದೆ ನಿಷ್ಪಕ್ಷಪಾತವಾಗಿ, ಯಾವ ಪಕ್ಷದ ಪರವಾಗಿ ಇರದೆ ಇನ್ನೊಂದು ಪಕ್ಷದ ವಿರುದ್ಧವಾಗಿರಲಾರದೆ ಕೆಲಸವನ್ನು ಮಾಡಲಾಗುತ್ತೆ. ಅದನ್ನು ನಾವು ನಿಷ್ಪಕ್ಷಪಾತತೆ ಅಂತೇಳಿ ಕರಿತೀವಿ. ನೆಕ್ಸ್ಟು ಅಂತ ಹೇಳಿದ್ರೆ ಸೇವಾ ಮನೋಭಾವ. ಇಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳು, ನಾಗರಿಕ ಸೇವಾ ಸಿಬ್ಬಂದಿ ಹೊರಗಡೆ ಬಂದಿರತಕ್ಕಂಥ ವರ್ಗ ಏನಿದೆ, ನಾಗರಿಕ ಸೇವಾ ವರ್ಗ ಏನಿದೆ, ಇವರು ಸೇವಾ ಮನೋಭಾವದಿಂದ ಬರೋದು. ಅಂದರೆ ಸರ್ವಿಸ್ ಮೋಟೋ ಅಂತ ಕರಿತೀವಿ. ಸರ್ವಿಸ್ ಮೋಟೋ ಅಂತ ನಾವು ಕರಿತೀವಿ. ಸರ್ವಿಸ್ ಮೋಟೋ ಅಂದರೆ ಅವ್ರಿಗೆ ಸೇವೆ ಮಾಡಬೇಕು ಅಂತ ಬಂದಿರತಕ್ಕಂಥವ್ರು. ಜನರಿಗೆ ಒಳ್ಳೇದು ಮಾಡಬೇಕು, ನಾನು ಸಹಾಯ ಮಾಡಬೇಕು ಅಥವಾ ನಾನು ಸರ್ವಿಸ್ ಮಾಡಬೇಕು ಅಂತ ಬಂದವ್ರಿಗಿನ ನಾನು ಅಧಿಕಾರವನ್ನು ಪಡ್ಕೋಬೇಕು ಅಥವಾ ಅಧಿಕಾರದಿಂದ ಕೀರ್ತಿ ಪಡ್ಕೋಬೇಕಂತ ಬಂದಿರತಕ್ಕಂಥವ್ರಲ್ಲ. ಅವರು ಸರ್ವಿಸ್ ಮೋಟೋ ಮನೋಭಾವ ಇದೆ. ಆ ಕಾರಣಕ್ಕೆ ಎಷ್ಟೆಷ್ಟು ಓದಿದ್ದಾರೆ, ಪರೀಕ್ಷೆಗಳನ್ನು ಪಾಸ್ ಆಗಿದ್ದಾರೆ, ಕಠಿಣ ತರಬೇತಿಗಳನ್ನು ಪಡ್ಕೊಂಡಿದ್ದಾರೆ, ಅವರು ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ. ಇದು ಕೂಡ ಥರ ಇನ್ನೊಂದು ಲಕ್ಷಣ, ಸೇವಾ ಮನೋಭಾವ. ದೆನ್ ಕಾಯಂ ಅಥವಾ ಶಾಶ್ವತ ಆರ್ ಪರ್ಮನೆಂಟ್ ಅಂತ ಕರಿತೀವಿ. ಇಲ್ಲಿದ್ದಿರ್ತಕ್ಕಂಥ ನಾಗರಿಕ ಸೇವಾ ಸಿಬ್ಬಂದಿ ವರ್ಗ ಕಾಯಂ ಆಗಿದೆ ಅಥವಾ ಶಾಶ್ವತ. ಒಂದು ಸಾರಿ ಆಯ್ಕೆಯಾಗಿ ಬಂದ ಮೇಲೆ ನಾಗರಿಕ ಸೇವಾ ಸಿಬ್ಬಂದಿ ವರ್ಗ ಅಪ್ ಟು ರಿಟೈರ್ಮೆಂಟ್ ಅಂದರೆ 60 ವರ್ಷಗಳವರೆಗೆ ಅಧಿಕಾರದಲ್ಲಿ ಅವರಿರ್ತಾರೆ. ಒಂದು ವೇಳೆ ಅವರನ್ನು ಏನು ಮಾಡ್ಬೋದು, ತೆಗೆದು ಹಾಕ್ಬೋದು, ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೋದು. ಆದರೆ ಆ ಬಾಡಿ 60 ವರ್ಷವರೆಗೆ ಕೆಲಸ ಮಾಡುತ್ತೆ. ಇದೇನು ವಿಂಗ್ ಇದೆ ಈ ಶಾಶ್ವತ ಕಾರ್ಯಾಂಗ ಏನಿದೆ ಅಲ್ಲ, 60 ವರ್ಷ ಕೆಲಸ ಮಾಡುತ್ತೆ. ಆದರೆ ರಾಜಕೀಯ ಕಾರ್ಯಾಂಗ ಹಾಗಲ್ಲ, 5 ವರ್ಷ ಮಾತ್ರ ಇರುತ್ತೆ. 5 ವರ್ಷ ಆದಮೇಲೆ ಅಧಿಕಾರ ಮುಗುತ್ತೆ, ತಿರ್ಗಾ ಮತ್ತೆ ಚುನಾವಣೆಗೆ ಹೋಗ್ತಾರೆ. ಚುನಾವಣೆ ಆಯ್ಕೆ ಆದರೆ ಮಾತ್ರ ಮತ್ತೆ ಬರ್ತಾರೆ, ಇಲ್ಲಾಂದರೆ ಬೇರೆದವರು ಬರ್ತಾರೆ. ಬಟ್ ನಾಗರಿಕ ಸೇವಾ ಸಿಬ್ಬಂದಿ ಹಂಗಲ್ಲ, ಶಾಶ್ವತ.
ಒಂದು ಸಲ ನೀನು IAS ಆಫೀಸರು, KS ಆಫೀಸರು ಅಥವಾ IPS ಅಧಿಕಾರಿ ಆಗಿ ಆಯ್ಕೆ ಆದಿ ಅಂತ ಹೇಳಿದ್ರೆ ಅಪ್ ಟು ರಿಟೈರ್ಮೆಂಟ್ ಸೊ ಅದು ಪರ್ಮನೆಂಟ್ ಆಗಿ ಇರ್ತಾರೆ. ಅದಕ್ಕೆ ನಾವು ಶಾಶ್ವತ ಅಂತ ಕರಿತೀವಿ. ಅದು ಇನ್ನೊಂದು ಲಕ್ಷಣ. ದೆನ್ ಇವು 8ನೇ ಒಂದು ವಿಚಾರ ಅಂತ ಹೇಳಿದರೆ ಕಾನೂನು ಮಿತಿ. ಅವರು ಕೂಡ ಕಾರ್ಯನಿರ್ವಹಣೆ ಮಾಡಬೇಕಾದಾಗ ಅವ್ರಿಗೂ ಒಂದು ಏನಿದೆ ಅಂದರೆ ಫ್ರೇಮ್ವರ್ಕ್ ಇದೆ. ಅವರು ಕೂಡ ಒಂದು ಕಾನೂನಿನ ಪರಿಮಿತಿ ಒಳಗಡೆ ನಿಂತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಕಾನೂನು ಚೌಕಟ್ಟನ್ನು ಅವರು ಕೂಡ ಮೀರುವಂತಿಲ್ಲ. ಮೀರಿದಾಗ ಅವರಿಗೂ ಕೂಡ ಅದರ ಮೇಲೆ ಶಿಸ್ತು ಕ್ರಮಗಳಾಗುತ್ತೆ. ಆ ಕಾರಣದಿಂದ ತಾವು ಏನೇ ಕೆಲಸ ಮಾಡಿದರೂ ಕೂಡ ಕಾನೂನಿನ ಮಿತಿ ಒಳಗಡೆ ಕೆಲಸ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ಆ ಥರ ಇನ್ನೊಂದು ಲಕ್ಷಣವಾಗಿದೆ ಅನ್ನೋದು. ದೆನ್ ಲಾಸ್ಟ್ ಒನ್ 9ನೇ ಒಂದು ಲಕ್ಷಣ ಅಂತ ಹೇಳಿದರೆ ವಿಶೇಷ ತರಬೇತಿ ಅಥವಾ ಸ್ಪೆಷಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ನಾಗರಿಕ ಸೇವಾ ಸಿಬ್ಬಂದಿ ವರ್ಗ ಭಾರತ ದೇಶದೊಳಗಡೆ ಆಯ್ಕೆ ಆದಮೇಲೆ ವಿಶೇಷವಾಗಿ IAS ಮತ್ತು IPSದವರಿಗೆ, IASದವರಿಗೆ ಮುಸ್ಸೂರಿ ಒಳಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಒಳಗಡೆ 2 ವರ್ಷಗಳ ಕಾಲ ಕಠಿಣ ತರಬೇತಿಯನ್ನು ನೀಡಲಾಗುತ್ತೆ. ಮುಸ್ಸೂರಿ ಒಳಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ IAS ಟ್ರೈನಿಂಗ್ ತರಬೇತಿ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನೀವು 2 ಅಂಕಕ್ಕೆ ನೀವು ಬರೀಬೇಕಾಗತ್ತೆ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿ IASದವ್ರಿಗೆ ಟ್ರೈನಿಂಗ್ ಕೊಡಲಾಗುತ್ತೆ, ಅದು ಮುಸ್ಸೂರಿ ಒಳಗಡೆ ಇದೆ. ದೆನ್ 2 ವರ್ಷಗಳ ಕಾಲ ಅಲ್ಲಿ ತರಬೇತಿ ಇದೆ. ಯಾರಿಗೆ? IASದವರಿಗೆ, IAS. ದೆನ್ IPSದವರಿಗೆ ತರಬೇತಿಯನ್ನು ನೀಡಲಾಗುತ್ತೆ. ಅದು ಹೈದರಾಬಾದ್ನಲ್ಲಿದೆ. ಅದನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಅಂತ ಕರಿತೀವಿ. IPS ಯಾರು ಪಾಸ್ ಆಗ್ತಾರೋ ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಅವ್ರಿಗೆ 2 ವರ್ಷಗಳ ಕಾಲ ಕಠಿಣ ತರಬೇತಿಯನ್ನು ನೀಡಲಾಗುತ್ತೆ. ಈ ತರಬೇತಿಗಳನ್ನು ಮುಗಿಸಿಕೊಂಡು ಬಂದವರು ಏನಾಗಿರ್ತಾರೆ? ಅಧಿಕಾರಿ ವರ್ಗ ಆಗಿರ್ತಾರೆ. ಹಾಗಾಗಿ ವಿಶೇಷ ತರಬೇತಿಯೂ ಸಹ ಅವರಿಗೆ ಇದೆ ಅಂತಕ್ಕಂಥದ್ದು ನಾಗರಿಕ ಸೇವಾ ಸಿಬ್ಬಂದಿ ವರ್ಗದ ಇನ್ನೊಂದು ಲಕ್ಷಣವಾಗಿದೆ ಅನ್ನೋದು. ಸೊ ಇವಿಷ್ಟು ಏನಿದ್ದಾವಲ್ಲ ಈ 9 ನಾಗರಿಕ ಸೇವಾ ವರ್ಗದ ಲಕ್ಷಣಗಳಾಗಿವೆ. ವಿದ್ಯಾರ್ಥಿಗಳ ಅಧ್ಯಾಯದ ಇನ್ನೊಂದು ಮುಖ್ಯವಾದಂಥ ಭಾಗ ಅಂತ ಹೇಳಿದರೆ ಸೇವೆಗಳು ಅಂತ. ಆಲ್ ಇಂಡಿಯಾ ಸರ್ವಿಸಸ್ಸು, ಸೆಂಟ್ರಲ್ ಸರ್ವಿಸಸ್ಸು ಮತ್ತು ಸ್ಟೇಟ್ ಸರ್ವಿಸಸ್ಸು ಅಂತ. ಸೊ ಎಲ್ಲ ಥರಲ್ಲೂ ಕೂಡ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ ಇದೆ. ಸೊ ದರ್ಜೆ 1, ದರ್ಜೆ 2, ದರ್ಜೆ 3, ದರ್ಜೆ 4 ಅಂತ ಅಧಿಕಾರಿ ವರ್ಗನ ಕ್ಯಾಟಗರಿ ಮಾಡಲಾಗುತ್ತೆ. ಸೊ ಹೈರಾರ್ಕಿಕಲ್ ಸಿಸ್ಟಮ್ ಆಗಿ ದರ್ಜೆ 1 ಇದ್ದರೆ ಗ್ರೇಡ್ 1 ಈಸ್ ಟಾಪ್, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ABCD ಇದ್ದಂಗೆ. ಆಗಲೇ ನಾವು ಹೈರಾರ್ಕಿಕಲ್ ಸಿಸ್ಟಮ್ ನೋಡಿವಲ್ಲ, ಸೇಮ್ ಅದರೊಳಗಡೆ ಬರ್ತಕ್ಕಂಥ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಸೇಮ್ ಎಲ್ಲ ಇಲ್ಲಿ 3 ಕಡೆ ಇದೆ. ಸೊ ಇವಾಗ ಯಾವ ರೀತಿ ಸರ್ವಿಸಸ್ಗಳಿವೆ ಅಂತ ನಾವು ನೋಡೋದಾದರೆ ದೇ ಆರ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ದೇ ಆರ್ ಆಲ್ ಇಂಡಿಯಾ ಸರ್ವಿಸಸ್ ಆ್ಯಂಡ್ ಸೆಂಟ್ರಲ್ ಸರ್ವಿಸಸ್, ದೆನ್ ಸ್ಟೇಟ್ ಸರ್ವಿಸಸ್. ಅಂದರೆ ಅಖಿಲ ಭಾರತ ಸೇವೆಗಳು, ಕೇಂದ್ರೀಯ ಸೇವೆಗಳು ಮತ್ತು ರಾಜ್ಯ ಸೇವೆಗಳು ಅಂತ ಮಾಡ್ತೀವಿ. ಸೊ ಈ ಭಾಗದೊಳಗೆ ಬರ್ತಕ್ಕಂತಹ ಯಾವ್ಯಾವು ಅಂತ ಹೇಳಿದರೆ ಅತಿ ಮುಖ್ಯವಾಗಿ ಬರ್ತಕ್ಕಂಥವು ತಾವೆಲ್ಲರೂ ಭಾಳಷ್ಟು ಸಾರಿ ಕೇಳಿರಿ. IAS, IPS, IFS ನಿಮಗೆ ಕೇಳ್ತಾರೆ. ಅಖಿಲ ಭಾರತ ಸೇವೆಗಳನ್ನು ಒಂದು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. IAS ಅಂದರೆ ಭಾರತೀಯ ಆಡಳಿತ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಅಂತ. ದೆನ್ IPS ಅಂತಂದರೆ ಇಂಡಿಯನ್ ಪೊಲೀಸ್ ಸರ್ವಿಸ್, ಭಾರತೀಯ ಪೊಲೀಸ್ ಸೇವೆ ಅಂತ ಅರ್ಥ. ದೆನ್ IFS ಅಂದರೆ ಭಾರತೀಯ ಅರಣ್ಯ ಸೇವೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಇಲ್ಲಿ ಇಂಡಿಯನ್ ಪೊಲೀಸ್ ಸರ್ವಿಸ್, ಇಲ್ಲಿ ಭಾರತೀಯ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ನಾವು ಈ ರೀತಿ ಅಖಿಲ ಭಾರತ ಸೇವೆಗಳನ್ನು ಟ್ರೀಟ್ ಮಾಡ್ತೀವಿ. ಸೊ ಅದೇ ರೀತಿ ಸೆಂಟ್ರಲ್ ಸರ್ವಿಸಸ್ ಒಳಗೂ ಕೂಡ ಸೇಮ್ ಆಗಿ ಬರೆದಿದ್ದೇನೆ. ಸೊ IAS, IPS, IFS ಸೇಮ್ ಇವೇನು 3ಗಳನ್ನು ಬರೆದಿನಲ್ಲ 1, 2, 3 ಇವುಗಳನ್ನೇ ಮತ್ತೆ ಇಲ್ಲಿ ಕಾಪಿ ಮಾಡಿದ್ದೀನಿ. ಸೊ ಯಾಕೆ ಹಿಂಗೆ ಮಾಡಿದ್ದೀನಿ ಅಂತ ಹೇಳಿದರೆ ನಿಮಗೆ IAS ಬಹಳ ಸಾರಿ ಕೇಳಿರ್ತೀರಿ, ಅವು ಮತ್ತೆ ಬೇರೆ ಹೇಳುವುದರಿಂದ ನಿಮಗೆ ಅದು ನೆನಪುಳಿತದನೋ ಇಲ್ಲ ಅನ್ನೋ ಕಾರಣಕ್ಕೆ ಇವನ್ನೇ ನೆನಪಿಟ್ಟುಕೊಳ್ಳಿ ಅಂತ. ಸೊ ಇಲ್ಲಿ ಏನು ಚೇಂಜ್ ಮಾಡಿದ್ದೇನೆ ಅಂತಕ್ಕಂಥ ಸಣ್ಣ ಬದಲಾವಣೆಗಳನ್ನು ಮಾಡಿ ಅವು ಮಾತ್ರಗಳ ತಾವುಗಳು ನೋಡ್ಕೊಳ್ಳಿ. IAS ಅಂದರೆ ನಾನು ಇಲ್ಲಿ ಏನು ಹೇಳೀನಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇಲ್ಲಿ ಹೇಳೀನಿ. ಇವಾಗಿಲ್ಲಿ ಇಂಡಿಯನ್ ಅಡಲ್ಟ್ ಆ್ಯಂಡ್ ಅಕೌಂಟ್ಸ್ ಸರ್ವಿಸ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿರ್ತಕ್ಕಂಥ ಎಗೆ ಅಡಲ್ಟ್ ಆ್ಯಂಡ್ ಅಕೌಂಟ್ಸ್ ಅಂತಕ್ಕಂಥ ಶಬ್ದಗಳನ್ನು ನೀವು ಹಾಕೊಂಡ್ರೆ ಅದು ಸೆಂಟ್ರಲ್ ಸರ್ವಿಸಸ್ಗೆ ಬಂದುಬಿಡುತ್ತೆ. ದೆನ್ ಅದೇ ರೀತಿ IPS ಅಂತಕ್ಕಂಥದ್ದನ್ನು ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಎಲ್ಲಿ ಹೇಳೀನಿ, ಈ ಭಾಗದೊಳಗಡೆ ಬಂದು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಅಂತ ಹೇಳ್ತಾ ಇದ್ದೀನಿ. P ಅಲ್ಲಿ ಪೊಲೀಸ್ ಇದ್ದಂಥವ ಇಲ್ಲಿ ಪೋಸ್ಟಲ್ ಆಗಿದೆ, ತಾವುಗಳು ನೆನಪಿಟ್ಕೋಬೇಕು. ದೆನ್ 3ನೇದು IFS, ಇಲ್ಲಿ ಕೂಡ ಸೇಮ್ ಇದೆ, ಇಲ್ಲಿ ಕೂಡ ಸೇಮ್ ಇದೆ. ನಾನು ಇಂಡಿಯನ್ ಅಲ್ಲಿ ಫಾರೆಸ್ಟ್ ಸರ್ವಿಸ್ ಅಂತ ಹೇಳ್ಕೊಂಬಂದಿನಿ, ಇಲ್ಲಿ ಇವಾಗ
ಫಾರೇನ್ ಸರ್ವಿಸ್ ಅಂತ ಹೇಳ್ತಾ ಇದ್ದೀನಿ. ಫಾರೇನ್ ಇದನ್ನು ಎಪ್ಪನ್ನು ಚೇಂಜ್ ಮಾಡೀನಿ, ಫಾರೇನ್ ಅಂತಕ್ಕಂಥದ್ದು. ಫಾರೇನ್ ಆದರೆ ಸೆಂಟ್ರಲ್ ಸರ್ವಿಸಸ್ಸು, ಫಾರೆಸ್ಟ್ ಆದರೆ ಆಲ್ ಇಂಡಿಯಾ ಸರ್ವಿಸಸ್ಸು. ಸೊ ಹಾಗಾಗಿ ಒಂದಿಷ್ಟು ಸಣ್ಣ ಸಣ್ಣ ಬದಲಾವಣೆಗಳಿದೆ. ಸೇಮ್ ಇದನ್ನೇ ಇವಾಗ ನೀವು ಇಲ್ಲಿ ಅದನ್ನು ಸ್ವಲ್ಪ ವೀಕ್ಷಣೆ ಮಾಡ್ಬೋದು. ಈ AS ಇಲ್ಲಿ AS ಇದೆ, ಹೌದಾ? ಇಲ್ಲಿ IPS, ಇಲ್ಲಿ PS ಇಲ್ಲಿ ಇದೆ, ಹೌದಾ? ಇಲ್ಲಿ ಲಾಸ್ಟ್ FS, ಇಲ್ಲಿ ಕೂಡ FS ಇದೆ, ಸೇಮ್ ಇದೆ. ಏನು ಬದಲಾವಣೆ ಆಗಿದೆ ಅಂತ ಹೇಳಿದರೆ ಇಲ್ಲಿ K, ಇಲ್ಲಿ K, ಇಲ್ಲಿ K, ಹೌದಾ? ಸೊ ಇವಾಗ ಸ್ಟೇಟ್ ಸರ್ವಿಸ್ ಒಳಗಡೆ ಅಂದರೆ ಇದು ಇವಾಗ ಏನಾಗುತ್ತೆ ಅಂತೇಳಿ K ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಆಡಳಿತ ಸೇವೆ ಅಂತ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ದೆನ್ ಸೆಕೆಂಡ್ ಒನ್ ಅಂತ ಹೇಳಿದ್ರೆ ಕರ್ನಾಟಕ ಪೊಲೀಸ್ ಸರ್ವಿಸ್. ಇಲ್ಲೇ ನಾವು ಹೇಳಿದ್ವಲ್ಲ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಇಲ್ಲಿ ಹೇಳಿವಿ ಅಖಿಲ ಭಾರತದೊಳಗಡೆ. ಸ್ಟೇಟ್ ಒಳಗಡೆ ಕರ್ನಾಟಕ ಪೊಲೀಸ್ ಸರ್ವಿಸ್ ಅನ್ನೋದು ಕರ್ನಾಟಕ ಪೊಲೀಸ್ ಸೇವೆಗಳು ಅನ್ನೋದು ಇದರ ವಿಚಾರ. ದೆನ್ ಈ ಮೂರನೇ ಭಾಗದೊಳಗಡೆ ತಾವು ನೋಡೋದಾಯಿತು ಅಂತ ಹೇಳಿದರೆ KFS ಕರ್ನಾಟಕ ಫಾರೆಸ್ಟ್ ಸರ್ವಿಸ್. ನಾವು ಅಲ್ಲೇನು ಹೇಳ್ಕೊಂಬಂದ್ವಿ, ಫಸ್ಟ್ ಫಾರೆಸ್ಟ್ ಅಂತ ಹೇಳ್ಕೊಂಬಂದಿವಲ್ಲ, ಸೇಮ್ ಅದನ್ನೇ ಫಾರೆಸ್ಟ್ ಆಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ ಭಾಳಷ್ಟು ಈಜ್ ಇದೆ. ಆಲ್ ಇಂಡಿಯಾ ಸರ್ವಿಸ್, ಸೆಂಟ್ರಲ್ ಸರ್ವಿಸ್ ಆ್ಯಂಡ್ ಸ್ಟೇಟ್ ಸರ್ವಿಸ್. ಕೇವಲ ನಾವು ಏನು ಮಾಡ್ಕೊಂಬಂದೀವಿ ಇಲ್ಲಿ ಅಂತ ಹೇಳಿದರೆ ಫಸ್ಟ್ ಇದನ್ನು ಹೇಳ್ಕೊತ ಹೋಗೀವಿ. ಆ ಭಾಗದೊಳಗಡೆ ಇಲ್ಲೇನಿದೆಯಲ್ಲ ಇದನ್ನು ಮಾತ್ರ ಚೇಂಜ್ ಮಾಡ್ಕೊಂಡೀವಿ. ಸೆಕೆಂಡ್ ಪಾರ್ಟ್ದೊಳಗಡೆ ಇಲ್ಲಿ ಅಖಿಲ ಭಾರತ ಇದ್ದುದನ್ನು ಅಡಲ್ಟ್ ಆ್ಯಂಡ್ ಅಕೌಂಟ್ಸ್ ಮಾಡ್ಕೊಂಡಿವಿ, ಇಲ್ಲಿ ಪೊಲೀಸ್ ಇದ್ದುದನ್ನು ಪೋಸ್ಟಲ್ ಮಾಡ್ಕೊಂಡಿವಿ, ಇಲ್ಲಿ ಫಾರೆಸ್ಟ್ ಇದ್ದುದನ್ನು ಫಾರೆನ್ ಮಾಡ್ಕೊಂಡಿವಿ. ಇಲ್ಲೇನು ಮಾಡ್ಕೊಂಡಿವಿ, ಸೇಮ್ ಯಾಸ್ ಇಟ್ ಇಸ್ ಇಲ್ಲಿ ಏನಿತ್ತಲ್ಲ ಇದನ್ನೇ ಇಟ್ಕೊಂಡಿವಿ. ಆಡಳಿತ ಸೇವೆ, ಪೊಲೀಸ್ ಸೇವೆ, ಅರಣ್ಯ ಸೇವೆ, ಕರ್ನಾಟಕ 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 ಮಾತ್ರ ಸೇರಿಸ್ಕೊಂಡು ಬಂದೀವಿ. ಹಾಗಾಗಿ ಇವುಗಳನ್ನು ದಾಖಲಿಸಲು ನೆನಪಿಟ್ಕೊಳ್ರಿ, ಮತ್ತೊಂದು ಸಲ ಓದ್ರಿ ಅಂತಕ್ಕಂಥ ವಿಚಾರ. ಸೊ ಅದಕ್ಕೆ ಇವಾಗ ಮುಂದಿನ ನೋಡೋಣ. ಎಸ್, ಕೇಂದ್ರ ಸಚಿವಾಲಯ ಪ್ರಧಾನಮಂತ್ರಿ ನಾಯಕತ್ವದೊಳಗಡೆ ಸಂಪುಟ ದರ್ಜೆ ಕಾರ್ಯದರ್ಶಿ ಅವರ ಸಮ್ಮುಖದೊಳಗಡೆ ಸಚಿವಾಲಯ ಕಾರ್ಯನಿರ್ವಹಣೆ ಮಾಡುತ್ತೆ. ಅದರ ಅಧೀನದೊಳಗಡೆ ಇಲಾಖೆ ಕಾರ್ಯನಿರ್ವಹಣೆ ಮಾಡುತ್ತೆ. ಆ ಇಲಾಖೆಗೆ ಸೆಕ್ರೆಟರಿ ಕಾರ್ಯದರ್ಶಿಯವರು ಮುಂದಾಳತ್ವ ವಹಿಸ್ತಾರೆ. ಅದರ ನಂತರಕ್ಕೆ ಅದರ ಕೆಳಗಡೆ ಬರ್ತಕ್ಕಂಥದ್ದು ಭಾಗ, ಅದನ್ನು ನಾವು ಅದಕ್ಕೆ ಜಂಟಿ ಕಾರ್ಯದರ್ಶಿಗಳು ಭಾಗವಹಿಸಿ ಅದನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಹೊಂದಿರ್ತಾರೆ. ಭಾಗ ಕೆಳಗಡೆ ಈ ವಿಭಾಗಕ್ಕೆ ಒಬ್ಬ ಅಧಿಕಾರಿ, ಉಪ ಕಾರ್ಯದರ್ಶಿ ಇರ್ತಾರೆ. ಅದರ ಜೊತೆಗೆ ಉಪವಿಭಾಗಕ್ಕೆ ಅಧೀನ ಕಾರ್ಯದರ್ಶಿ, ಶಾಖಾಧಿಕಾರಿ. ಸೊ ಇಷ್ಟು ಅಂದರೆ ಕೇಂದ್ರ ಸಚಿವಾಲಯ, ಪ್ರಧಾನಮಂತ್ರಿ ಮತ್ತು ಅವರ ಸಂಪುಟ ದರ್ಜೆ ಕಾರ್ಯದರ್ಶಿಯ ನಾಯಕತ್ವ ಅದು ನಡೆದರೆ ಅದರ ಕೆಳಗಡೆ ಬರ್ತಕ್ಕಂಥದ್ದು ಇಲಾಖೆ, ಅದರ ಕೆಳಗಡೆ ಭಾಗ, ವಿಭಾಗ, ಉಪವಿಭಾಗ ಮತ್ತು ಶಾಖೆ ಅಧಿಕಾರ ಈ ರೀತಿಯಾಗಿ ಇಲಾಖೆಗಳ ಮೂಲಕವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಅದಕ್ಕೆ ಇಲ್ಲಿ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ ಮತ್ತು ಶಾಖಾಧಿಕಾರಿಗಳು ಕೆಲಸಗಳನ್ನು ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥದ್ದು ಈ ಕೇಂದ್ರ ಸಚಿವಾಲಯದ ವಿಚಾರ. ಸೇಮ್ ಇದರಂಗೆ ಕೂಡ ರಾಜ್ಯ ಸಚಿವಾಲಯ ಕೂಡ ಕೆಲಸ ಮಾಡುತ್ತೆ. ರಾಜ್ಯ ಸಚಿವಾಲಯದೊಳಗಡೆ ಚೀಫ್ ಸೆಕ್ರೆಟರಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾನೆ. ಹಲವಾರು ಇಲಾಖೆಗಳು ಅಲ್ಲಿಯೂ ಕೂಡ ಕಾರ್ಯನಿರ್ವಹಣೆ ಮಾಡ್ತವೆ. ಉದಾಹರಣೆಗೆ ಇಂಧನ ಇಲಾಖೆ ಅಥವಾ ಆಹಾರ ಸರಬರಾಜು ಇಲಾಖೆ, ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಬಹಳಷ್ಟು ಇಲಾಖೆಗಳು ಸುಮಾರು ಒಂದು 25ರಿಂದ 30 ಇಲಾಖೆಗಳು ಕಾರ್ಯನಿರ್ವಹಣೆ ಇದೇ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ವಿಚಾರ. ಸೊ ಈಗ ನೆಕ್ಸ್ಟು ಚೀಫ್ ಸೆಕ್ರೆಟರಿ ಬಗ್ಗೆ ನೋಡೋಣ. ಎಸ್, ಸೊ ರಾಜ್ಯ ಮುಖ್ಯ ಕಾರ್ಯದರ್ಶಿ ಎಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥ ಹುದ್ದೆ ಅಂದರೆ ಚೀಫ್ ಸೆಕ್ರೆಟರಿ ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿ ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಒಂಥರ ಕಣ್ಣು ಮತ್ತು ಬಾಯಿ ಮೂಗು ಪಂಚೇಂದ್ರಿಯಗಳ ಇದ್ದ ಹಾಗೆ ಅಂತಲೇ ನಾನು ಹೇಳ್ಬೋದು. ಸೊ ಅದಕ್ಕೆ ಈತ ಮುಖ್ಯ ಕಾರ್ಯದರ್ಶಿ ಮೊಟ್ಟ ಮೊದಲ ಕೆಲಸ ಏನಂದರೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಗಳನ್ನು ನೀಡ್ತಕ್ಕಂಥದ್ದು ಆತನ ಜವಾಬ್ದಾರಿ, ಅಥವಾ ಸಲಹೆಗಳನ್ನು ನೀಡ್ತಕ್ಕಂಥದ್ದು, ಕೇಂದ್ರದಿಂದ ಬರ್ತಕ್ಕಂಥ ಗೌಪ್ಯ ಮಾಹಿತಿಗಳನ್ನು ಒದಗಿಸ್ತಕ್ಕಂಥದ್ದು. ಸಂಪುಟ ಸಭೆ ನಡೆದಂಥ ಸಂದರ್ಭದಲ್ಲಿ ಏಕೈಕ ಬೇರೆ ವ್ಯಕ್ತಿ ಅಂತ ಹೇಳಿದರೆ ಈತ ಭಾಗವಹಿಸ್ತಾನೆ. ಅಂದರೆ ಸಂಪುಟದ ಏನಾದರೂ ಕೂಡ ಚೇಂಬರ್ನೊಳಗಡೆ ಹೋಗ್ತಕ್ಕಂಥ ಅಧಿಕಾರಿ ಈತ. ಅಂದರೆ ಕ್ಯಾಬಿನೆಟ್ ಏನಾದರೂ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದೆ, ಏನು ಮೀಟಿಂಗ್ ತೊಗೊಳ್ತಾ ಇದ್ದಾರೆ, ಆ ಮೀಟಿಂಗ್ದಲ್ಲಿ ಒಬ್ಬ ಅಧಿಕಾರಿ ಭಾಗವಹಿಸ್ತಾನೆ. ಮಿಕ್ಕಿದವರೆಲ್ಲರೂ ಕೂಡ ಅಲ್ಲಿ ರಾಜಕೀಯ ಕಾರ್ಯಾಂಗ ಇರುತ್ತೆ. ಸೊ ಈಗ ಶಾಶ್ವತ ಕಾರ್ಯಾಂಗದಲ್ಲಿ ಈತ ಮಾತ್ರ ಭಾಗವಹಿಸ್ತಾನೆ, ಚೀಫ್ ಸೆಕ್ರೆಟರಿ ಮಾತ್ರ ಭಾಗವಹಿಸ್ತಾನೆ ಅಂತಕ್ಕಂಥದ್ದು ಆ ಥರ ವಿಚಾರ. ಆಮೇಲೆ ಕೇಂದ್ರದಿಂದ ಬರ್ತಕ್ಕಂಥ ಗೌಪ್ಯ ಮಾಹಿತಿಗಳನ್ನು ಇದಿರ್ತಕ್ಕಂಥ ಮುಖ್ಯಮಂತ್ರಿ ತಿಳಿಸ್ತಕ್ಕಂಥದ್ದು, ಬೇರೆ ಬೇರೆ ರಾಜ್ಯಗಳಿಂದ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದು, ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಸೆಕ್ರೆಟರಿಗಳ ಮೇಲೆ ನಿಯಂತ್ರಣ ಮಾಡ್ತಕ್ಕಂಥದ್ದು, ಅಥವಾ
ಇಲ್ಲೇನು ಅಧಿಕಾರಿ ವರ್ಗ ಇರುತ್ತೆ, ಎಲ್ಲಿ ಈ ಇಲಾಖೆಗಳಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರಿ ವರ್ಗ ಅವರೆಲ್ಲರನ್ನು ನಿಯಂತ್ರಣೆ ಮಾಡೋದು, ಅಥವಾ ಯಾರಾದರೂ ಮಾಡಲಾರದಂಥ ಕೆಲಸಗಳಿದ್ದರೆ ಅದೆಲ್ಲವನ್ನು ತಾವು ನಿಂತ್ಕೊಂಡು ಮಾಡ್ತಕ್ಕಂಥ ಕೆಲಸ. ಹಾಗಾಗಿ ಇದರ ಜೊತೆಗೆ ಎಲ್ಲ ಕಾರ್ಯದರ್ಶಿಗಳ ಮುಖ್ಯಸ್ಥನಾಗಿ ಅಪಾರ ಸಂಖ್ಯೆಯಲ್ಲಿ ಸಮಿತಿಗಳನ್ನು ಮತ್ತು ಇತರ ಸಮಿತಿಗಳ ಸದಸ್ಯರಾಗಿ ಇಲ್ಲಿದ್ದಿರ್ತಕ್ಕಂಥ ಕಾರ್ಯದರ್ಶಿಗಳು ಭಾಳಷ್ಟು ಕೆಲಸಗಳನ್ನು ಮಾಡ್ತಾರೆ. ರಾಜ್ಯದ ಎಲ್ಲ ಸಚಿವರಿಗೆ ನೀಡಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇವರದಾಗಿರ್ತದೆ ಅಂತಕ್ಕಂಥದ್ದು. ಆಮೇಲೆ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರ ರಾಜ್ಯಗಳ ನಡುವಿನ ಸಂಬಂಧಗಳನ್ನು ಕೂಡ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಇವ್ರದ್ದೇ ಆಗಿದೆ. ಹಾಗಾಗಿ ರಾಜ್ಯದಲ್ಲಿ ಒಟ್ಟು ಏನೇ ಕಾರ್ಯನಿರ್ವಹಣೆ ಆಗಬೇಕಂದ್ರೂ ಕೂಡ ಮುಖ್ಯ ಕಾರ್ಯದರ್ಶಿ ಭಾಳಷ್ಟು ಪ್ರಮುಖವಾದಂಥ ಕೆಲಸವನ್ನು ನಿರ್ವಹಿಸ್ತಾರೆ. ಸೊ ಅವರ ಒಂದು ಯಶಸ್ವಿ ಮೇಲೆ ಸರ್ಕಾರದ ಯಶಸ್ವಿ ನಿಂತಿದೆ ಅಂತಕ್ಕಂಥದ್ದು. ಸರ್ಕಾರಕ್ಕೆ ಕೆಟ್ಟ ಹೆಸರು ಮತ್ತು ಒಳ್ಳೆಯ ಹೆಸರು ಸೊ ಮುಖ್ಯ ಕಾರ್ಯದರ್ಶಿಯಿಂದ ನಿಂತಿದೆ ಅಂತಕ್ಕಂಥದ್ದು. ಅವರ ಸಲಹೆ ಸಹಕಾರ ತೆಗೆದುಕೊಂಡೇ ಮುಖ್ಯಮಂತ್ರಿ ಮಂತ್ರಿಮಂಡಲ ಎಲ್ಲವೂ ಕೆಲಸಗಳನ್ನು ನಿರ್ವಹಿಸುತ್ತವೆ ಅನ್ನೋದು ಈ ಥರ ವಿಚಾರ.